ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಬೆನ್ನಲ್ಲೇ ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಚೆಕ್ ಆಗುತ್ತೆ. ನೋಡಿ, ರಾಮೇಶ್ವರಂ ಅಂತ ಹೋಟೆಲ್ನಲ್ಲೇ ಈ ರೀತಿಯ ಬಾಂಬ್ ಸ್ಫೋಟ ಆಗಿರುವಂಥ ಬೆನ್ನಲ್ಲಿ ಬೆಂಗಳೂರು ಎಷ್ಟು ಸೇಫ್, ನಾವು ಎಲ್ಲೆಲ್ಲಿ ಹೋದರೆ ಎಷ್ಟು ಸೇಫ್ ಆಗಿರ್ತೀವಿ ಅನ್ನುವಂಥ ರಿಯಾಲಿಟಿ ಚೆಕ್ಕನ್ನು ರಿಪಬ್ಲಿಕ್ ಕನ್ನಡ ಮಾಡಿರುವಂಥದ್ದು. ಬೆಂಗಳೂರಿನಲ್ಲಿ ವಿಮಾನ ನಿಲ್ದಾಣ ಆಗಿರ್ಬೋದು, ರೈಲ್ವೆ ನಿಲ್ದಾಣ ಆಗಿರ್ಬೋದು, ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ಖ್ಯಾತ ಹೋಟೆಲ್ಗಳಾಗಿರ್ಬೋದು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ಪ್ರತಿಯೊಂದು ಜಾಗದಲ್ಲೂ ಕೂಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ CCTV ತುಕ್ಕು ಹಿಡಿದ್ರೆ ಪೊಲೀಸರೇ ಕಾಣ್ತಿಲ್ಲ. ಅಲ್ಲಿ ನಿತ್ಯ ಲಕ್ಷಾಂತರ ಜನ ರೈಲ್ವೆ ಮುಖಾಂತರ ಪ್ರಯಾಣ ಬಳಸ್ತಾರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಅಂತೇಳಿ. ಅಟ್ಲೀಸ್ಟ್ ಸಿಟಿ ರೈಲ್ವೆ ನಿಲ್ದಾಣದಲ್ಲಿ ಒಂದು ಚೂರು ಕೂಡ ಭದ್ರತೆ ಇಲ್ಲ ಅಂತಂದರೆ ಈ ರೀತಿಯಾದಂಥ ಘಟನೆಗಳಾದಾಗ 1 ತಿಂಗಳು 2 ತಿಂಗಳು ಎಚ್ಚೆತ್ಕೊಳ್ಳೋದು, ದೊಡ್ಡ ದೊಡ್ಡ ರಕ್ಷಣೆಗಳನ್ನ ಕೊಡೋದು, ದೊಡ್ಡ ದೊಡ್ಡ ಭದ್ರತೆಗಳನ್ನು ಕೊಡೋದು, ಅದಾದ ಮೇಲೆ ಮತ್ತೆ ಅದೇ ರಾಗ ಅದೇ ಹಾಡು. ಸೊ ಹಾಗಾಗಿ ಈ ಕುರಿತಂತೆ ರಿಪಬ್ಲಿಕ್ ಕನ್ನಡ ಮಾಡಿರುವಂಥ ಒಂದು ರಿಯಾಲಿಟಿ ಚೆಕ್, ಒಂದು ಪ್ರತ್ಯಕ್ಷ ವರದಿ ನೋಡೋಣ ಬನ್ನಿ. ಬೆಂಗಳೂರು ಎಷ್ಟು ಸೇಫ್ ಎಂಬ ಅನುಮಾನ ಮೂಡಿದೆ. ಯಾಕಂದರೆ ಆ ಕುಂದಳಹಳ್ಳಿಯಲ್ಲಿ ರಾಮೇಶ್ವರ ಕೆಫೆಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗಿದೆ. ಮತ್ತೊಂದು ಕಡೆ ಇನ್ನೂ ಸಿಟಿಯಲ್ಲಿ ಭದ್ರತೆ ಇಲ್ಲವೇ ಇಲ್ಲ, ಪೊಲೀಸರು ನಿಯೋಜನೆ ಇಲ್ಲ. ನಾ ಪ್ರೆಸೆಂಟಿಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಇದ್ದೇನೆ. ಇಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಸಂಚಾರ ಮಾಡ್ತಾರೆ. ಲಕ್ಷಾನುಗಟ್ಟಲೆ ಜನ ಹೋಗ್ತಾರೆ. ಆದರೆ ಇಲ್ಲಿ ಯಾವುದೇ ರೀತಿಯ ಭದ್ರತೆ ಇಲ್ಲ, ಪೊಲೀಸರು ನಿಯೋಜನೆ ಇಲ್ಲ. ಮತ್ತೊಂದು ಕಡೆ ಇಲ್ಲಿ ಬರುವಂಥ ವೆಹಿಕಲ್ಗಳು, ಮತ್ತೊಂದು ಕಡೆ ಯಾರ್ಯಾರು ಬರ್ತಾರೆ ಎಂಬುದು CCTV ಎಲ್ಲ ಮುರಿದೋಗಿದೆ, ಎಲ್ಲ ಹಾಳಾಗಿದೆ, ತುಕ್ಕು ಹಿಡಿದು ಮುರಿದು ಬಿದ್ದಿದೆ. ಎಷ್ಟು ಭದ್ರತೆ ಇದೆ ಎಂಬುದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ ಭದ್ರತೆ ಎಲ್ಲ ಇಲ್ಲವೇ ಇಲ್ಲ. ಯಾಕಂದರೆ ಈ ಒಂದು ರೈಲ್ವೆ ನಿಲ್ದಾಣ ಬೆಂಗಳೂರಿಗೆ ಹೃದಯ ಭಾಗ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ. ಇಲ್ಲಿ ಸಾಕಷ್ಟು ಜನ ಬೇರೆ ಜಿಲ್ಲೆಗಳಿಗೆ, ಬೇರೆ ರಾಜ್ಯಗಳಿಗೆ ಪ್ರಯಾಣ ಹೋಗ್ತಾರೆ, ಬರ್ತಾರೆ. ಇಲ್ಲಿ ಯಾರು ಬರ್ತಾರೆ ಗೊತ್ತಾಗಲ್ಲ, ಏನು ತರ್ತಾರೆ ಗೊತ್ತಾಗಲ್ಲ, ಯಾವ ವೆಹಿಕಲ್ ಮೂವ್ಮೆಂಟ್ ಆಗುತ್ತೋ ಗೊತ್ತಾಗಲ್ಲ. ಯಾಕಂದರೆ CCTV ಎಲ್ಲ ಮುರಿದು ಬಿದ್ದಿದೆ. ಯಾಕಂದರೆ ಒಂದು ಕಡೆ ಬಾಂಬ್ ಬ್ಲಾಸ್ಟ್ ಆಗಿದೆ, ಸರ್ಕಾರ ಮತ್ತು ಸಂಬಂಧಪಟ್ಟ ರೈಲ್ವೆ ಅಧಿಕಾರಿಗಳು ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ಸಿಟಿ ಜನರಿಗೆ ಬೆಂಗಳೂರು ಸೇಫ್ ಇದೇನಾ ಎಂಬ ಅನುಮಾನ ಮೂಡಿದೆ. ಹೀಗಾಗಿ ಕೂಡಲೇ ರೈಲ್ವೆ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸರ್ಕಾರ ಬೇಗ ಎಚ್ಚೆತ್ತುಕೊಳ್ಬೇಕು. ಎಲ್ಲೆಲ್ಲಿ ಮೇನ್ ಜಂಕ್ಷನ್ಗಳಿದ್ದಾವೆ, ಸಾಕಷ್ಟು ಜನ ಎಲ್ಲೆಲ್ಲಿ ಓಡಾಡ್ತಾರೆ, ಅಲ್ಲೆಲ್ಲ ನಿಯೋಜನೆ ಮಾಡಬೇಕು ಪೊಲೀಸರನ್ನ, ಮತ್ತು ಭದ್ರತೆ ಕೈಗೊಳ್ಳಬೇಕು. ಯಾಕಂದರೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮುಖಾಂತರ ಈಗ ಬಯಲಾಗಿದೆ. ಯಾಕಂದರೆ ರೈಲ್ವೆ ನಿಲ್ದಾಣದಲ್ಲಿ ಯಾವುದೇ ರೀತಿಯ CCTV ವರ್ಕ್ ಆಗಲ್ಲ, ಎಲ್ಲ ಮುರಿದು ಬಿದ್ದಿದೆ. ಹೀಗಾಗಿ ಬೇಗ ಎಚ್ಚೆತ್ಕೊಂಡು ಸರಿಪಡಿಸುವ ಕೆಲಸವಾಗಿ ಭದ್ರತೆ ಹೆಚ್ಚಿಗೆ ಮಾಡಬೇಕಂತೇನೆ ಒಂದು ಕಡೆ ಸಾರ್ವಜನಿಕರು, ಮತ್ತೊಂದು ಕಡೆ ಪ್ರಯಾಣಿಕರು ಒಂದು ಕಡೆ ಮನವಿ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.